Dear students, welcome to Adishri Chemistry. Today we are going to discuss the continuation portion of lesson 1 class 11 NCERT syllabus, that is some basic concepts of chemistry. In previous class we already studied about definition of chemistry and importance of chemistry, matter and classification of matter. In today's class we are going to discuss the properties of matter and their measurement. Every substance in the universe have their unique properties. ಪ್ರತಿಯೊಂದು ವಸ್ತುಗೂ ತನ್ನದೇ ಆದ ವಿಶೇಷವಾದ ಗುಣಲಕ್ಷಣಗಳು ಇರುತ್ತೆ. ಅದನ್ನು ಎರಡು ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ. ಒನ್ ಈಸ್ ಫಿಸಿಕಲ್ ಪ್ರಾಪರ್ಟಿ ಆ್ಯಂಡ್ ಅನದರ್ ಒನ್ ಈಸ್ ಕೆಮಿಕಲ್ ಪ್ರಾಪರ್ಟಿ. ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಓಕೆ, ನೌ ವಾಟ್ ಈಸ್ ಫಿಸಿಕಲ್ ಪ್ರಾಪರ್ಟಿ? Physical property is a property of a substance, yeah, which can be measured, which can be calculated, or which can be observed without any chemical change in the substance. Or physical properties are the properties of particular substance which can be identified without changing the composition of the substance. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಏನಂತಂದರೆ ಒಂದು ವಸ್ತು, ಒಂದು ಮ್ಯಾಟರ್ನಲ್ಲಿ ಯಾವುದೇ ಕೆಮಿಕಲ್ ಚೇಂಜಸ್ ಮಾಡಲಾರ್ದೇ ಅದರ ಬಗ್ಗೆ ಅಧ್ಯಯನ ಮಾಡ್ಬೋದಂಥದ್ದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತವೆ. ಫಿಸಿಕಲ್ ಪ್ರಾಪರ್ಟೀಸ್ ಯಾವುದಪ್ಪ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಇಸ್ ಫಿಸಿಕಲ್ ಪ್ರಾಪರ್ಟಿ, ಆ್ಯಂಡ್ ಕಲರ್ ಆ್ಯಂಡ್ ಓಡರ್ ಅಂದರೆ ಸ್ಮೆಲ್. ಈ ಪ್ರಾಪರ್ಟೀಸನ್ನು ನಾವು ಯಾವುದೇ ಕೆಮಿಕಲ್ ಚೇಂಜಸ್ ಮಾಡಲಾರ್ದೆ ಸಿಂಪ್ಲಿ ಒಂದು ಮ್ಯಾಟರ್ನಿಂದ ಐಡೆಂಟಿಫೈ ಅಥವಾ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೇವೆ. ಓಕೆ, ನಾವು ನೆಕ್ಸ್ಟ್ SI ಸಿಸ್ಟಮ್ ಆಫ್ ಮೆಜರ್ಮೆಂಟ್. ನಾವು ವಿ ಅಂಡರ್ಸ್ಟುಡ್ ಅಬೌಟ್ physical properties, right? To calculate the physical properties or to measure the physical properties, a particular system is there, that is SI system of measurement. Okay, here I listed 7 physical quantities which are mentioned by SI system. ಇದರಲ್ಲಿ ನಾವು ಫಿಸಿಕಲ್ ಕ್ವಾಂಟಿಟೀಸ್, ಅದರ ಸಿಂಬಾಲ್, ಅದರ SI ಯೂನಿಟ್ ಮತ್ತು ಸಿಂಬಲ್ ಆಫ್ SI ಯೂನಿಟ್ಸನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಫಸ್ಟ್ ಒನ್ ಈಸ್ ಲೆಂತ್. ಲೆಂತನ್ನು, ಒಂದು ವಸ್ತುವಿನ ಉದ್ದವನ್ನು ನಾವು ಎಲ್ಲಿಂದ ಸಿಂಬಲೈಸ್ ಮಾಡ್ತೇವೆ? SI ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್ ಆ್ಯಂಡ್ ಸಿಂಬಲ್ ಆಫ್ ಮೀಟರ್ ಈಸ್ M. ನೆಕ್ಸ್ಟ್ ಒನ್ ಮಾಸ್. Mass of a substance is symbolized by M and its SI unit is kilogram and symbol of kilogram is kg. Third one, time. Time is symbolized as T. Time ಅನ್ನು T ಅಂತ ಸಿಂಬಲೈಸ್ ಮಾಡ್ತಾರೆ. ಅದರ SI ಯೂನಿಟ್ ಸೆಕೆಂಡ್ ಆಗಿದ್ದು ಸೆಕೆಂಡನ್ನು ನಾವು S ಇಂದ ಸಿಂಬಲೈಸ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟನ್ನು I ಅಂತ ಸಿಂಬಲೈಸ್ ಮಾಡ್ತಾರೆ. SI unit of electric current is ampere and symbol of ampere is A. Next one, temperature. ಟೆಂಪ್ರೇಚರನ್ನು ಕ್ಯಾಪಿಟಲ್ T ಇಂದ ಸಿಂಬಲೈಸ್ ಮಾಡ್ತಾರೆ. ಅದರ SI ಯೂನಿಟ್ ಕೆಲ್ವಿನ್ ಆಗಿದ್ದು ಕೆಲ್ವಿನನ್ನು K ಅಂತ ನೋಟಿಫೈ ಮಾಡ್ತಾರೆ. ನೆಕ್ಸ್ಟ್ ಒನ್, ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು N ಅಂತ ಸಿಂಬಲೈಸ್ ಮಾಡ್ತಾರೆ. SI ಯೂನಿಟ್ ಆಫ್ amount of substance is mole and it is abbreviated as MOL, mole. This is the symbol of mole. ಸೆವೆಂತ್ ಒನ್, ಲ್ಯೂಮಿನಸ್ ಇಂಟೆನ್ಸಿಟಿ. ಇದನ್ನು IV ಅಂತ ಸಿಂಬಲೈಸ್ ಮಾಡ್ತಾರೆ. ಅದರ SI ಯೂನಿಟ್ ಕ್ಯಾಂಡಲ್ ಆಗಿದ್ದು ಕ್ಯಾಂಡಲನ್ನು CD ಅಂಥೇಳಿ ಸಿಂಬಲೈಸ್ ಮಾಡ್ತಾರೆ. ಓಕೆ, ವೆರಿ ಸಿಂಪಲ್ ಒನ್. SI ಯೂನಿಟ್ ಏನಿದೆ ಫಾಲ್ ಯೂನಿವರ್ಸಿಗೆ ಸೇಮ್ ಆಗಿರುತ್ತೆ. ಯಾಕಂತಂದರೆ SI ಯೂನಿಟ್ ಯಾಕೆ ಬಳಕೆಗೆ ಬಂತು ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಫಾರ್ ಹೋಲ್ ಯೂನಿವರ್ಸ್ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಲೆಂತನ್ನು ಮೆಜರ್ ಮಾಡಲಿಕ್ಕೆ ಓಕೆ ಆರ್ಮ್ ಲೆಂತನ್ನು ಯೂಸ್ ಮಾಡ್ತಾರೆ ಅಂತ ತಿಳಿದ್ರೆ ಬೇರೆ ಬೇರೆ ವ್ಯಕ್ತಿಯ ಹೈಟಿಗೆ ಡಿಪೆಂಡೆಂಟ್ ಆಗಿ ಆರ್ಮ್ ಲೆಂತ್ ಡಿಫ್ರೆಂಟ್ ಆಗಿರೋದು. ಸೊ ಅದೊಂದು ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಮೆಥಡ್ ಆಗಿರೋದಿಲ್ಲ, ಪರ್ಟಿಕ್ಯುಲರ್ ಯೂನಿಟ್ ಆಗಿರೋದಿಲ್ಲ. ಯಾಕಂತಂದರೆ ಒಂದು ಸಣ್ಣ ಮಗುವಿಂದ ಆರ್ಮ್ ಲೆಂತು ಸಣ್ಣದಿರುತ್ತೆ, ಒಬ್ಬ ದೊಡ್ಡ ವ್ಯಕ್ತಿದ ಆರ್ಮ್ ಲೆಂತ್ ಆದರೆ ಬೇರೆದಾಗಿರುತ್ತೆ. ಸೊ ದ್ಯಾಟ್ಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎ ಯೂನಿಟ್. ಸೊ ಹೋಲ್ ಯೂನಿವರ್ಸಿಗೆ ಒಂದು ಪರ್ಟಿಕ್ಯುಲರ್ ಮೆಜರಿಂಗ್ ಸಿಸ್ಟಮ್ ಇರಲಿ ಅಂಥೇಳಿ SI ಸಿಸ್ಟಮ್ ಆಫ್ ಮೆಜರ್ಮೆಂಟ್ಸನ್ನು ಬಳಕೆಗೆ ತಂದಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮಾಸ್ ಆ್ಯಂಡ್ ವೇಟ್. ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ weight. Both of them are not the same. Then let's study what is the difference between mass and weight. Mass of the substance is amount of matter present in that substance and weight is force exerted by gravity on that
ಆಬ್ಜೆಕ್ಟ್. ಓಕೆ, ಮಾಸ್ ಅಂತಂದರೆ ಒಂದು ವಸ್ತುವಿನಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದ್ದಾವೆ, ಎಷ್ಟು ಮ್ಯಾಟರ್ ಇದ್ದಾವೆ ಅನ್ನೋದನ್ನು ಸೂಚಿಸಿದ್ರೆ, ವೇಟ್ ಅನ್ನೋದು ಆ ವಸ್ತುವಿನ ಮೇಲೆ ಗ್ರಾವಿಟಿ ಏನು ಎಕ್ಸರ್ಟ್ ಆಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಏನು ಅಪ್ಲೈ ಆಗುತ್ತೆ, ಅದನ್ನು ವೇಟ್ ಹೇಳ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಒನ್ ಆಬ್ಜೆಕ್ಟ್ ಇಸ್ ಕನ್ಸಿಡರ್ ಇಟ್ಸ್ ಮೀ. ಓಕೆ, ನನ್ನ ವೇಟು ಅರ್ಥಲ್ಲಿ 60 kg ಇತ್ತಂತ ತಿಳ್ಕೊಳ್ಳೋಣ. ಓಕೆ, ಬಟ್ ಇಫ್ my weight is measured on other planet, my weight will be different. Yes, ಇವಾಗ ನಾನು ಮೂನಲ್ಲಿ ಒಂದು ಆಬ್ಜೆಕ್ಟನ್ನು ವೇ ಮಾಡಿದರೆ ಅಲ್ಲಿ ಅದರ ವೇಟ್ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಅರ್ತ್, ಬಿಕಾಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್ ಈಸ್ ಮೋರ್ ದ್ಯಾನ್ ದ್ಯಾಟ್ ಆಫ್ ದ ಮೂನ್. ಸೊ ಆಬ್ಜೆಕ್ಟ್ ವಿಚ್ ವೇಸ್ 60 kg in earth, which weighs very less in the moon. Yeah, it may be 10 kg, yeah, for example, right? Okay, ಅಂದರೆ ವೇಟ್ ಅನ್ನೋದು ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇದೆ ಕಂಪೇರ್ ಟು ಮೂನ್. ಸೊ ಏನಾಗುತ್ತೆ, ಒಂದು ವಸ್ತು ಅರ್ಥಲ್ಲಿ ಏನು ಜಾಸ್ತಿ ವೇಟ್ ತೋರಿಸ್ತಿರ್ತದೆ, ಮೂನಲ್ಲಿ ಕಡಿಮೆ ವೇಟ್ ತೋರಿಸ್ತಿರ್ತದೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಗ್ರಾವಿಟಿ. ಬಟ್ ಮಾಸ್, if you measure the mass in the earth or any other planet, then it is same, because it is amount of matter in it. ಎಲ್ಲಿನೇ ಮೆಜರ್ ಮಾಡಿದರೂ ಕೂಡ ಮಾಸ್ ಸೇಮ್ ಇರುತ್ತೆ, ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ಗ್ರಾವಿಟಿ, ಬಟ್ ವೇಟ್ ಈಸ್ ಡಿಪೆಂಡ್ಸ್ ಆನ್ ಗ್ರಾವಿಟಿ. ನೆಕ್ಸ್ಟ್ ಒನ್ ಈಸ್ ವಾಲ್ಯೂಮ್. ಯಾ, ವಾಲ್ಯೂಮ್. ವಾಲ್ಯೂಮ್ ಈಸ್ 3-dimensional, right? Yeah, volume is 3-dimensional thing. Length, breadth and height. Yeah, SI unit of volume is length cube. Yeah, length 1, length 2, length 3, length cube, and it is symbolized as m cube, correct? And in generally we measure volume in liters, correct? ನಾವೆಲ್ಲೂ ಕೂಡ ಲೆಂತ್ ಕ್ಯೂಬ್, ಮೀಟರ್ ಕ್ಯೂಬಲ್ಲಿ ಲಿಕ್ವಿಡನ್ನು ಮೆಜರ್ ಮಾಡೋದಿಲ್ಲ. ವಿ ಮೆಜರ್ ಇನ್ ಲೀಟರ್. Yeah, 1 liter is equal to how much? This is 1000 milliliters. Yes. Next one is density. Yeah, density. What is density? Density is amount of mass per unit volume. Yes, ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ, ಒಂದು ಪರ್ಟಿಕ್ಯುಲರ್ ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಮಾಸ್ ಕ್ಯಾರಿ ಆಗುತ್ತೆ ಅದನ್ನು ನಾವು ಡೆನ್ಸಿಟಿ ಅಂತ ಕರಿತೇವೆ. SI unit of mass is kg and SI unit of volume is meter cube. So SI unit of density is kg per meter cube. I hope you are getting the concepts. Next one is temperature. Yeah, temperature can be measured in 3 different scales. One is degree Celsius, second one is degree Fahrenheit, and third one is Kelvin scale. But SI unit of temperature is Kelvin, as we already studied. Yes, temperature of one system can be converted into another system of scale. Here temperature of degree Celsius and degree Fahrenheit scale are related by this formula. Degree Fahrenheit is equal to 9/5 into temperature in degree Celsius plus of 32. By this formula we can convert temperature from the Fahrenheit scale to degree Celsius scale or from degree Celsius scale to Fahrenheit scale. Second one is temperature of degree Celsius and Kelvin scale are related by formula. That formula is Kelvin is equal to degree Celsius, temperature in degree Celsius scale plus 273.15. By this formula we can convert temperature from Kelvin scale to degree Celsius scale and degree Celsius scale to Kelvin.